ಇಡೀ ಸಮಾಜನೇ ತಲೆ ತಗ್ಗಿಸುವಂತಹ ಘಟನೆ ನಡೆದಿದ್ದು ದಾವಣಗೆರೆಯಲ್ಲಿ 6 ಜನರು ಸೇರಿ ಒಬ್ಬ ಮುಸ್ಲಿಂ ಮಹಿಳೆಗೆ ಮನ ಬಂದಂತೆಯೇ ಥಳಿಸಿದ್ದಾರೆ. ಯಾಕೆ? ನಮಸ್ಕಾರ. ಇಡೀ ಸಮಾಜನೇ ತಲೆ ತಗ್ಗಿಸುವಂತಹ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ನಡೆದಿದೆ. ಹೌದು, ಓರ್ವ ಮುಸ್ಲಿಂ ಮಹಿಳೆಗೆ ನಡು ರಸ್ತೆಯಲ್ಲಿ ಗುಂಪನ್ನ ಕಟ್ಕೊಂಡು ಆಕೆಯನ್ನು ಎಳೆದಾಡಿ ಮನ ಬಂದಂತೆಯೇ ಮನಸೋ ಇಚ್ಛೆ ಆಕೆಯ ಮೇಲೆ ಹಲ್ಲೆನ ಮಾಡಿದ್ದಾರೆ. ಮಹಿಳೆಯ ಮೇಲೆ ಇಷ್ಟೊಂದು ದಾರುಣವಾಗಿ ಹಲ್ಲೆ ಮಾಡೋ ಸಮಯದಲ್ಲಿ ಯಾರೊಬ್ಬರೂ ಕೂಡ ಮಹಿಳೆಯ ಸಹಾಯಕ್ಕೆ ಬಂದಿಲ್ಲ. ಹೋಗ್ಲಿ, ಮಹಿಳೆಗೆ ಯಾಕೆ ಹೊಡಿತಾ ಇದ್ದೀರಿ, ಇದು ತಪ್ಪು ಅಂತ ಹೇಳೋರು ಕೂಡ ಯಾರೂ ಇರಲಿಲ್ಲ. ಬದಲಾಗಿ ತಮ್ಮ ಜೇಬಲ್ಲಿರೋ ಮೊಬೈಲ್ನ ತೆಗೆದು ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ನಮ್ಮ ಸಮಾಜ ಇಷ್ಟೊಂದು ಕೆಟ್ಟಿದೆಯಾ? ನಿಜಕ್ಕೂ ಇದು ಆಶ್ಚರ್ಯ ಆಗುತ್ತೆ. ಈಗ ನೀವು ವಿಡಿಯೋ ನೋಡ್ಬೋದು. ಈ ವಿಡಿಯೋದಲ್ಲಿ ಬುರ್ಕಾ ಧರಿಸಿರೋ ಮಹಿಳೆಗೆ 6 ಜನರು ಮನ ಬಂದಂತೆಯೇ ಹಲ್ಲೆ ಮಾಡ್ತಾ ಇದ್ದಾರೆ. ಈ ಘಟನೆ ಏಪ್ರಿಲ್ 9ರಂದೇ ನಡೆದಿತ್ತು. ಹಲ್ಲೆ ನಡೆದ ವಿಡಿಯೋವನ್ನು ಸ್ಥಳೀಯರು ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ರು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಬಳಿಕ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಏಪ್ರಿಲ್ 11ರಂದು ಪ್ರಕರಣ ದಾಖಲಾಗಿದೆ. ಈ ಸಂಬಂಧ 6 ಆರೋಪಿಗಳನ್ನ ಪೊಲೀಸರು ಇದೀಗ ಬಂಧನ ಮಾಡಿದ್ದಾರೆ. ಬಂಧಿತರನ್ನ ಮಹಮ್ಮದ್ ನಯಾಜ್, ಮಹಮ್ಮದ್ ಗೌಸ್ಫೀರ್, ಚಾಂದ್ಫೀರ್, ಇನಾಯಿತ್ ಉಲ್ಲಾ, ದಸ್ತಗೀರ್ ಮತ್ತು ರಸುಲ್ TR ಅಂತ ಗುರುತಿಸಲಾಗಿದೆ. ಹಾಗಿದ್ರೆ ಮಹಿಳೆಗೆ ಇವರು ಥಳಿಸಿರೋದಕ್ಕೆ, ಇಷ್ಟೊಂದು ಕ್ರೂರವಾಗಿ ನಡೆದುಕೊಂಡಿರೋದಕ್ಕೆ ಕಾರಣ ಏನು? ಹಲ್ಲೆಗೊಳಗಾದ ಮಹಿಳೆ ಚನ್ನಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡಿತಾ ಇದ್ದಾರೆ. ಚಿಕಿತ್ಸೆಯನ್ನ ಪಡೆಯುತ್ತಿರುವಾಗಲೇ ಪೊಲೀಸರಿಗೆ ಮಹಿಳೆ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು 38 ವರ್ಷದ ಮಹಿಳೆ ಮನೆ ಕೆಲಸವನ್ನ ಮಾಡ್ತಾರೆ. ಈ ಮಹಿಳೆಗೆ 3 ಜನ ಮಕ್ಕಳಿದ್ದಾರೆ. ಮಹಿಳೆ ವಿವಾಹೇತರ ಸಂಬಂಧವನ್ನ ಹೊಂದಿದ್ದಾರೆ ಅಂತ ಅನುಮಾನವನ್ನ ಪಟ್ಟು ಮಹಿಳೆಯ ಪಂಚಾಯಿತಿಯನ್ನ ಮಾಡೋದಕ್ಕೆ ಮಸೀದಿಗೆ ಕರೆಸಿದ್ರು. ಆಗ ಕಮಿಟಿಯ ಕೆಲವರು ಮಹಿಳೆಯ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಈ ವಿಡಿಯೋದಲ್ಲಿ ಪೈಪ್ ದೊಣ್ಣೆಗಳಿಂದ ಹಲ್ಲೆಯನ್ನು ನಡೆಸಿ ಕಲ್ಲನ್ನ ಎತ್ತಿ ಹಾಕೋದಕ್ಕೆ ಪ್ರಯತ್ನಿಸಿರೋ ದೃಶ್ಯಗಳು ದಾಖಲಾಗಿದ್ದಾವೆ. ಏಪ್ರಿಲ್ 9ರಂದು ಈ ಘಟನೆ ನಡೆದಿದ್ದು, ಹಲ್ಲೆಗೊಳಗಾದ ಮಹಿಳೆ ಚಿಕಿತ್ಸೆ ಪಡಿತಾ ಇದ್ದ ವೇಳೆ ಈ ದೂರನ್ನ ನೀಡಿದ್ದಾರೆ. ನಮ್ಮ ಮನೆಗೆ ದೂರದ ಸಂಬಂಧಿ ಬಂದು ಉಳಿದಿದ್ಲು. ಅವಳನ್ನ ಭೇಟಿ ಮಾಡೋದಕ್ಕೆ ಆಕೆಯ ಸ್ನೇಹಿತ ಕೂಡ ಬಂದಿದ್ದ. ಜೊತೆಯಲ್ಲಿದ್ದದನ್ನ ನೋಡಿ ತನ್ನ ಗಂಡ ಗಲಾಟೆ ಮಾಡಿದ್ರು. ನಂತರ ತಾವರೆಕೆರೆಯ ಮಸೀದಿಗೆ ದೂರನ್ನ ನೀಡಿದು ಮರುದಿನ ಮಧ್ಯಾಹ್ನ ಪಂಚಾಯತಿಗಾಗಿ ತನ್ನನ್ನು ಸೇರಿದಂತೆ ಸಂಬಂಧಿ ಮಹಿಳೆ ಮತ್ತು ಸ್ನೇಹಿತನನ್ನ ಕರೆದುಕೊಂಡು ಹೋಗಿ ಮಾತುಕತೆಯನ್ನ ನಡೆಸೋ ವೇಳೆ ಅಲ್ಲಿದ್ದ ಆರೋಪಿಗಳು ಪೈಪ್ ಮತ್ತು ದೊಣ್ಣೆಗಳಿಂದ ಮನ ಬಂದಂತೆ 3 ಕೂಡ ಥಳಿಸಿದ್ದಾರೆ. ನಮ್ಮ ಬಟ್ಟೆಗಳನ್ನ ಎಳೆದಾಡಿ ಹರಿದು ಹಾಕಿದಲ್ದೇನೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಸಂತ್ರಸ್ತ ಮಹಿಳೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಹಿಳೆಯ ಮೇಲೆ ಅತ್ಯಂತ ಕ್ರೂರವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ. ನಿಜಕ್ಕೂ ಈ ಘಟನೆ ಆಘಾತಕಾರಿಯಾಗಿದೆ. ಮುಸ್ಲಿಂ ಸಮುದಾಯದಲ್ಲಿ ಅಷ್ಟೇ ಅಲ್ಲ, ಹಿಂದೂ ಸಮುದಾಯದಲ್ಲಿಯೂ ಕೂಡ ಈ ತರಹದ ಘಟನೆಗಳು ನಡೀತಾವೆ. ಇತ್ತೀಚಿನ ದಿನಗಳಲ್ಲಿ ಹಲ್ಲೆ, ಹತ್ಯೆ, ದೌರ್ಜನ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಇಂತಹ ದೌರ್ಜನ್ಯಗಳನ್ನ ಸಮಾಜ ನೋಡೋ ರೀತಿಯೂ ಕೂಡ ಬದಲಾಗಿದೆ. ಹಲ್ಲೆ, ದೌರ್ಜನ್ಯಗಳನ್ನ ಥ್ರಿಲ್ಲರ್ ಸ್ಟೋರಿಗಳಂತೆ ನೋಡೋ ಮನಸ್ಥಿತಿ ಕೂಡ ಬಂದಿದೆ. ದೌರ್ಜನ್ಯಗಳು ಅಪಾಯಕಾರಿ. ಅಲ್ಲದೆ ಹೆಣ್ಣು ಮಕ್ಕಳ ಹಕ್ಕುಗಳನ್ನು ಕಸಿದುಕೊಂಡು ಮತ್ತೆ 2ನೇ ದರ್ಜೆಯ ಪ್ರಜೆಗಳಂತೆ ನೋಡೋ ಮನುವಾದಿ ಮನಸ್ಥಿತಿಯು ಕೂಡ ಹರಡಿಕೊಳ್ತಾ ಇದೆ. ಇಂತಹ ಹಲ್ಲೆ, ದೌರ್ಜನ್ಯ ಕೃತ್ಯಗಳನ್ನು ತಡೆಯೋದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.